ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೆಂತೆ ಪಲಾವ್ ಹಾಗೆ ಒಂದು ಸಖತ್ ಫೇಮಸ್ ಆಗಿರ್ತಕ್ಕಂಥ ದೇವಸ್ಥಾನ ಹಾಗೆ ಮೈಸೂರು ರೋಡಲ್ಲಿರ್ತಕ್ಕಂಥ ಕಾರ್ ಮ್ಯೂಸಿಯಂ ಇದಿಷ್ಟನ್ನು ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನಾನು ಮೆಂತೆ ಪಲಾವ್ ರೆಸಿಪಿ ತೋರಿಸ್ತಾ ಇದ್ದೀನಿ. ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನಷ್ಟು ಅಡುಗೆ ಎಣ್ಣೆ ಹಾಗೆ ಒಂದಷ್ಟು ಸ್ಪೈಸಸ್, 6 ರಿಂದ 7 ಲವಂಗ, 2 ಏಲಕ್ಕಿ ಹಾಗೆ 1 ಇಂಚಷ್ಟು ಹೂವು, ಜೊತೆಗೆ 1.5 ಟೀ ಸ್ಪೂನಷ್ಟು ಸೋಂಪು ಇದಿಷ್ಟನ್ನು ಹಾಕಿ ಸ್ವಲ್ಪ ಕೆಂಪಗಾದ್ಮೇಲೆ ಒಂದು ಚಿಕ್ಕದಾಗಿರ್ತಕ್ಕಂಥ ಈರುಳ್ಳಿ ಹಾಕಿ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಟೊಮ್ಯಾಟೊ ಹಣ್ಣು ಮೀಡಿಯಮ್ ಆಗಿರೋದು, ಚಿಕ್ಕದಿತ್ತು ಅಂದರೆ ನೀವು 2 ಹಾಕ್ಕೊಳ್ಳಿ. ಹಾಗೆ ಫ್ರೋಝನ್ ಬಟಾಣಿ ಹಾಕ್ತಾಯಿದ್ದೀನಿ. ನೀವು ಹಸಿ ಬಟಾಣಿ ಅಥವಾ ಒಣ ಬಟಾಣಿನ ನೀರಲ್ಲಿ ನೆನೆಸ್ಕೊಂಡು ಹಾಕೋಬೋದು. 6 to 8 ಅವರ್ಸ್ ನೆನೆಸಿಟ್ಕೋಬೇಕಾಗತ್ತೆ. ಒಂದು 3 ನಿಮಿಷಗಳ ಕಾಲ ಫ್ರೈ ಮಾಡಿದ್ದಾದಮೇಲೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಟ್ ಮಾಡಿದ್ದೀನಿ. ಹಾಗೆ ಫುಲ್ ಇಡೀದು ಹಾಕಿಲ್ಲ, ಹಾಗೆ ಫುಲ್ ಚಿಕ್ಕಕ್ಕೂ ಕಟ್ ಮಾಡಬಾರ್ದು, ಯಾಕಂದರೆ ಪಲಾವ್ ಆಗೋಷ್ಟರಲ್ಲಿ ಸೊಪ್ಪೆಲ್ಲ ಸ್ವಲ್ಪ ಬೆಂದು ಕರ್ಗೋಗ್ಬಿಡತ್ತೆ. ಹಾಗಾಗಿ ಸ್ವಲ್ಪ ದಪ್ಪನೇ ಸೊಪ್ಪು ಕಟ್ ಮಾಡ್ಕೊಂಡು ಹಾಕಿ ಮತ್ತೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮಲ್ಲಿ ಈ ಥರ ಬೇಯಿಸ್ಕೋಬೇಕು. ಇದಾದಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಗ್ರೈಂಡ್ ಮಾಡಿರ್ತಕ್ಕಂಥ ಮಸಾಲ ಹಾಕಬೇಕು. ನಾನು ಆಲ್ರೆಡಿ ಇದನ್ನು ಗ್ರೈಂಡ್ ಮಾಡುವಾಗ ವಿಡಿಯೋ ಕ್ಲಿಪ್ಪಿಂಗ್ ಮಿಸ್ ಆಗಿದೆ, ಸೊ ಅದಕ್ಕೆ ಏನೇನು ಹಾಕಿದ್ದೆ ಅಂತ ಹೇಳ್ತೀನಿ. ಕೊಬ್ಬರಿ, ಪುದೀನ ಸೊಪ್ಪು, ಹಸಿ ಶುಂಠಿ, ಹಸಿ ಮೆಣಸಿನ್ಕಾಯಿ ಇದಿಷ್ಟನ್ನು ಗ್ರೈಂಡ್ ಮಾಡ್ಕೋಬೇಕು. ಕ್ವಾಂಟಿಟಿ ನಾನು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ. 1.5 ಟೇಬಲ್ ಸ್ಪೂನಷ್ಟು ದಪ್ಪ ಉಪ್ಪು ಇದಿಷ್ಟನ್ನು ಹಾಕಿ ಒಂದು 2 ರಿಂದ 3 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ಇದಕ್ಕೆ ಕವರ್ ಮಾಡಿಬಿಟ್ಟು ಮತ್ತೆ ಒಂದು 2 ರಿಂದ 3 ನಿಮಿಷಗಳ ಕಾಲ ಬೇಯಿಸ್ಕೋಬೇಕಾಗತ್ತೆ. ಇವಾಗಲೇ ನಿಮಗೆ ಆ ಮೆಂತೆ ಪಲಾವ್ ಅರೋಮಾ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ 1/2 ಟೀ ಸ್ಪೂನ್ ಖಾರದ ಪುಡಿ, 1/2 ಟೀ ಸ್ಪೂನ್ ಅರಿಶಿನ ಪುಡಿ ಹಾಗೆ ಜೀರಿಗೆ ಪುಡಿ, ಕೊತ್ತಂಬರಿ ಪುಡಿ, ಗರಂ ಮಸಾಲ ಇದಿಷ್ಟು ಮಿಕ್ಸ್ ಆಗಿರ್ತಕ್ಕಂಥದ್ದು 1 ಟೇಬಲ್ ಸ್ಪೂನಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದಕ್ಕೆ 1 ಲೋಟದಷ್ಟು ಅಕ್ಕಿ ತೊಳೆದಿರೋದನ್ನು ಹಾಕಿ ಇದಕ್ಕೆ ನೀರು ಎಷ್ಟು ಇಡ್ಸತ್ತೆ, ಒಬ್ಬೊಬ್ಬರು ಅಕ್ಕಿ ಒಂದೊಂದು ಥರ ಇರುತ್ತಲ್ವ ಯೂಸ್ ಮಾಡೋದು. ಸೊ ನಿಮಗೆ ಅನ್ನ ಮಾಡೋದಕ್ಕೆ ಎಷ್ಟು ಯೂಸ್ ಮಾಡ್ತೀರಾ ಅದೇ ರೀತಿ ಅಕ್ಕಿ ಮತ್ತು ನೀರಿನ ಅಳತೆ ಹಾಕಿಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಇನ್ನೇನು ಕಂಪ್ಲೀಟಾಗಿ ಬೇಯ್ತಾ ಇದೆ ಅನ್ನುವಾಗ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಮತ್ತೆ ಒಂದು 3 ರಿಂದ 4 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಬೇಯೋದಕ್ಕೆ ಬಿಡ್ತೀನಿ. ಈ ಥರ ನೀವು ಕುಕ್ಕರಲ್ಲಾದರೂ ಮಾಡ್ಕೋಬೋದು ಅಥವಾ ಈ ಥರ ಪಾಟಲ್ಲಿ ಕೂಡ ಮಾಡ್ಕೋಬೋದು. ನೀವು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ಯೂಸ್ ಮಾಡೋಕ್ಕೂ ಮೊದಲು ಅಂದರೆ ಹೊಸದಾಗಿ ತಂದಾಗ ಯಾವ ರೀತಿ ಸೀಸ್ನಿಂಗ್ ಮಾಡ್ಕೊಳ್ಳೋದು ಅನ್ನೋದು ವಿಡಿಯೋ ಆಲ್ರೆಡಿ ಶೇರ್ ಮಾಡಿದ್ದೀನಿ. ಮಿಸ್ ಆಗಿದ್ದರೆ ಅದನ್ನು ಚೆಕ್ ಮಾಡಿ. ಹಾಗೆ ಯಾವಾಗಲೂ ನಾವು ಈ ಥರ ಮಣ್ಣಿನ ಪಾತ್ರೆಯಲ್ಲಿ ಅಡುಗೆ ಮಾಡುವಾಗ ಲೋ ಅಥವಾ ಮೀಡಿಯಮ್ ಫ್ಲೇಮಲ್ಲಿ ಇರಬೇಕು. ಹೈ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿದ್ರೆ ಜಾಸ್ತಿ ದಿನ ಇದು ಬಳಕೆ ಬರೋದಿಲ್ಲ. ಆಮೇಲೆ ಪ್ರತಿ ಸಲ ವಾಶ್ ಮಾಡುವಾಗಲೂ ಇದಕ್ಕೆ ಸೋಪ್ ಅಥವಾ ಸೋಪಿನ ಪುಡಿ ಯಾವುದೂ ಬಳಸಬೇಡಿ. ಜಸ್ಟ್ ಸ್ಕ್ರಬ್ಬಲ್ಲಿ ಇದನ್ನು ವಾಶ್ ಮಾಡಬೇಕು. ಪ್ರತಿ ವಾಶ್ ಮಾಡಿ ಆದಮೇಲೂ ಕೂಡ ಇದಕ್ಕೆ ಅಡುಗೆ ಎಣ್ಣೆ ಅಥವಾ ಕೊಬ್ಬರಿ ಎಣ್ಣೆನ ಕಂಪ್ಲೀಟ್ ಪಾತ್ರೆಗೆ ಸವರ್ಬಿಟ್ಟು ಎತ್ತಿಡಬೇಕಾಗತ್ತೆ. ಇವಾಗ ಬಿಸಿ ಆಗಿರ್ತಕ್ಕಂಥ ಮೆಂತ್ಯ ಪಲಾವ್ ರೆಡಿಯಾಗಿದೆ. ಟೇಸ್ಟ್ ಅಂತೂ ಸಖತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಮಸಾಲ ಎಲ್ಲ ಕಡಿಮೆ ಇದೆ, ಯಾಕಂದರೆ ನಾನು ಗ್ರೈಂಡ್ ಮಾಡೋದಕ್ಕೆಲ್ಲ ಮಸಾಲ ಯೂಸ್ ಮಾಡಿಲ್ಲ, ಜಸ್ಟ್ ಒಗ್ಗರಣೆಗೆ ಹಾಕಿರೋದ್ರಿಂದ ಆ ಫ್ಲೇವರ್ ಎಲ್ಲ ಬಿಟ್ಕೊಂಡಿರುತ್ತೆ. ಇದನ್ನು ಬ್ರೇಕ್ಫಾಸ್ಟ್, ಲಂಚ್ ಬಾಕ್ಸ್ಗೂ ಕೂಡ ಇಡ್ಬೋದು, ಹಾಗೆ ಡಿನ್ನರ್ಗೂ ಕೂಡ ಮಾಡ್ಕೋಬೋದು. ಟ್ರೈ ಮಾಡಿ ಅಂತ ಹೇಳ್ತಾ ರಾಮನಗರಲ್ಲಿ ಇರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನನ ತೋರಿಸ್ತಾ ಇದ್ದೀನಿ. ನಾನು ಈ ಪ್ಲೇಸ್ನ ಲೊಕೇಶನ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ, ಚೆಕ್ ಮಾಡಿ. ಏನಿಲ್ಲ ಅಂದರೂ 2 to 3 hours ಬೇಕಾಗತ್ತೆ ಈ ದೇವಸ್ಥಾನನ ವಿಸಿಟ್ ಮಾಡೋದಕ್ಕೆ. ಸಾಕಷ್ಟು ಜನ ಈ ದೇವಸ್ಥಾನನ ವಿಸಿಟ್ ಮಾಡ್ತಾ ಇರ್ತಾರೆ. ಇಲ್ಲಿ ಬಸಪ್ಪನವರ
ಗದ್ದುಗೆ ಕೂಡ ಇದೆ. ಇಲ್ಲಿ ಪವಾಡ ಬಸವಪ್ಪ ಅಂತಾನೆ ಕರೀತಾರೆ. ಏನಂದ್ರೆ ಈಗ ಮದುವೆ ಇದೆ ಅಥವಾ ಮಕ್ಕಳಾಗಿಲ್ಲ ಅಂದರೆ ಅವ್ರಿಗೇನಾದರೂ ಒಂದು ಆಗುತ್ತೆ ಅನ್ನೋದು ಸೂಚನೆ ಕೊಡೋದ್ರಿಂದ ಇರ್ಬೋದು, ಅಥವಾ ಯಾರಿಗೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಈ ಪವಾಡ ಬಸವನ ಆಶೀರ್ವಾದ ತಗೊಂಡು ಹೋದರೆ ಎಲ್ಲದೂ ಕೂಡ ನೆರವೇರುತ್ತೆ ಅನ್ನೋದು ಹೇಳ್ತಾರೆ. ಈ ದೇವಸ್ಥಾನಕ್ಕೆ ದೇಶ ವಿದೇಶದಿಂದ ಭಕ್ತರು ಬರ್ತಾರೆ ಅಂತ ಕೂಡ ಹೇಳ್ತಾರೆ. ಇದು ಕರ್ನಾಟಕದಲ್ಲಿ ಬೆಂಗಳೂರು ಹತ್ರ ಇರ್ತಕ್ಕಂಥ ಚನ್ನಪಟ್ಟಣ ತಾಲೂಕಿನ ಮಾಲೂರು ಹೋಬಳಿಯ ಗೌಡಗೆರೆ ಅನ್ನೋ ಊರಲ್ಲಿ ನೆಲೆಸಿರ್ತಕ್ಕಂಥ ಶ್ರೀ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ. ಇದು ಬರೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಭಾರತದಾದ್ಯಂತ ಪ್ರಸಿದ್ಧ ಆಗಿದೆ ಅಂತಲೇ ಹೇಳ್ಬೋದು. ತಮ್ಮ ಕಷ್ಟ ನಲಿವು ಏನೇ ಇದ್ರೂ ಕೂಡ ಹೇಳ್ಕೊಳ್ಳೋಕ್ಕೆ ಮತ್ತು ತಾಯಿ ಆಶೀರ್ವಾದ ಪಡೆಯೋದಕ್ಕೆ ದೇಶ ವಿದೇಶದಿಂದ ಕೂಡ ಇಲ್ಲಿ ಭಕ್ತರು ಬರ್ತಾರೆ. ಹಾಗೆ ನಾವಲ್ಲಿ ವಿಸಿಟ್ ಮಾಡಿದಾಗ ತಿಳಿದಿದ್ದು, ನೀವೇನಾದರೂ ಅಂದ್ಕೊಂಡಿದ್ರೆ ಆ ಕೆಲಸ ಆಗಬೇಕು ಅಂದರೆ ನೀವು 7 ಸಿಪ್ಪೆ ಇರ್ತಕ್ಕಂಥ ಕಾಯಿಗಳನ್ನು ಅಲ್ಲಿ ಕಟ್ಟಬೇಕು. ಅದಕ್ಕಂತಲೇ ಜಾಗ ಮಾಡಿದ್ದಾರೆ ಅಲ್ಲಿ. ಹಾಗೆ 7 ವಾರ ಅಂದರೆ 7 ಸತಿ ಈ ಥರದ ಕಾಯನ್ನು ಕಟ್ಟಿದರೆ ನೀವು ಅಂದ್ಕೊಂಡಿದ್ದು ಖಂಡಿತ ಆಗುತ್ತೆ ಅಂತ ನೀವು ತುಂಬ ವೀಡಿಯೋಸಲ್ಲಿ ನೋಡಿರ್ತೀರ. ತುಂಬ ಜನ ಇದ್ರ ಬಗ್ಗೆ ಹೇಳಿದ್ದಾರೆ. ಸೊ ನಾವು ಅಲ್ಲಿ ಹೋದಾಗ ಕೂಡ ಅಲ್ಲಿದ್ದವ್ರಿಗೆ ವಿಚಾರಿಸಿದಾಗ ಅವರು ಕೂಡ ಇದೇ ರೀತಿಯಾಗಿ ಹೇಳಿದರು. ಅದ್ರ ಜೊತೆ ಬೆಂಗಳೂರಿಂದ ಬಸ್ ಫೆಸಿಲಿಟೀಸ್ ಕೂಡ ಇದೆ. ಹಾಗೆ ನಿಮ್ಮ ಓನ್ ವೆಹಿಕಲಲ್ಲಿ ಕೂಡ ಹೋಗ್ಬೋದು. ಈ ದೇವಸ್ಥಾನ ಬೆಳಿಗ್ಗೆಯಿಂದ ರಾತ್ರಿ 9 ಗಂಟೆವರೆಗೂ ಓಪನ್ ಇರುತ್ತೆ. ಇದಾದ್ಮೇಲೆ ಪಯಣ ಅಂತ ಕಾರ್ ಮ್ಯೂಸಿಯಂ ಸಿಗತ್ತೆ ಮೈಸೂರು ರೋಡಲ್ಲಿ. ಈ ದೇವಸ್ಥಾನದಿಂದ ಆಲ್ಮೋಸ್ಟ್ 1 ಅವರ್ ಡಿಸ್ಟೆನ್ಸಲ್ಲಿ ಪಯಣ ಅಂತ ಕಾರ್ ಮ್ಯೂಸಿಯಂ ಕೂಡ ಇದೆ. ಅಂದರೆ ಇದು ದೇವಸ್ಥಾನದಿಂದ ಮೈಸೂರು ಕಡೆ ಹೋಗೋ ರೋಡಲ್ಲಿ ಸಿಗತ್ತೆ. ನೀವು ಅಲ್ಲಿಂದ ಮೈಸೂರಿಗೆ ಹೋಗೋ ಪ್ಲ್ಯಾನ್ ಮಾಡ್ತಾ ಇದ್ದೀರಾ ಅಂದರೆ ಇದನ್ನು ವಿಸಿಟ್ ಮಾಡ್ಬೋದು. ಅಥವಾ ನಿಮಗೆ ಜಾಸ್ತಿ ಟೈಮ್ ಇತ್ತು ಅಂದರೂ ಕೂಡ ಈ ಕಾರ್ ಮ್ಯೂಸಿಯಂನ ವಿಸಿಟ್ ಮಾಡಿ ಆಮೇಲೆ ಬೆಂಗಳೂರಿಗೆ ರಿಟರ್ನ್ ಆಗ್ಬೋದು. ಇದು ನಿಮಗೆ ಮೈಸೂರು ಎಕ್ಸ್ಪ್ರೆಸ್ ವೇ ಅಲ್ಲಿ ಶ್ರೀರಂಗಪಟ್ಟಣದ ಹತ್ರ ಸಿಗುತ್ತೆ. ಬೆಳಿಗ್ಗೆ 9 ಗಂಟೆಯಿಂದ ರಾತ್ರಿ 8 ಗಂಟೆವರೆಗೂ ಓಪನ್ ಇರುತ್ತೆ. ವೀಕೆಂಡ್ಸಲ್ಲಂತೂ ಪಾರ್ಕಿಂಗು ಫುಲ್ ಆಗಿರುತ್ತೆ, ಅಷ್ಟು ಕ್ರೌಡ್ ಇರುತ್ತೆ. ಇದ್ರ ಪಕ್ಕದಲ್ಲೇ ಒಂದು ರೆಸ್ಟೋರೆಂಟ್ ಕೂಡ ಇದೆ. ನಿಮ್ಮ ಇನ್ಫಾರ್ಮೇಶನ್ಗೋಸ್ಕರ ಹೇಳ್ತಾ ಇದ್ದೀನಿ. ಇಲ್ಲಿ ಎಂಟ್ರಿ ಟಿಕೆಟ್ ಒಬ್ಬರಿಗೆ 50 ರೂಪೀಸ್ ಇರುತ್ತೆ. ಹಾಗೆ ಕಿಡ್ಸ್ ಬಿಲೋ 12 ಇಯರ್ಸ್ ಫ್ರೀ ಇರುತ್ತೆ. ಹಾಗೆ ಇದು ಮೈಸೂರಿಂದ ಜಸ್ಟ್ 10-12 ಕಿಲೋಮೀಟರ್ಸ್ ಇದೆ. ಕಾರ್ ಲವರ್ಸ್ ಅಂತೂ ಈ ಪ್ಲೇಸ್ನ ಮಿಸ್ ಮಾಡ್ಕೊಂಡ್ಲೇಬೇಡಿ. ಇಲ್ಲಿ ನೀವು ಸಾಕಷ್ಟು ವಿಂಟೇಜ್ ಕಾರ್ನ ನೋಡ್ತೀರಾ. ಹಾಗೆ ಬೈಕ್ ಕಲೆಕ್ಷನ್ಸ್ ಕೂಡ ಸಿಕ್ಕಾಬಟ್ಟೆ ಇದೆ. ನಾವು ತುಂಬ ವರ್ಷದ ಹಳೆ ಕಾರನ್ನು ನೋಡಬೇಕು ಅಂದರೆ ನಮಗೆಲ್ಲೂ ನೋಡೋದಕ್ಕೆ ಸಿಗ್ತಾ ಇರಲ್ಲ. ಅದರಲ್ಲೂ ಕಾರ್ ಬಗ್ಗೆ ಕ್ರೇಜ್ ಇರೋರ್ಗಂತೂ ಸಿಕ್ಕಾಬಟ್ಟೆ ಇಂಟ್ರೆಸ್ಟ್ ಇರುತ್ತೆ. ಅಂಥವ್ರಿಗೆ ಈ ಪ್ಲೇಸ್ ಹೇಳಿ ಮಾಡಿಸಿದ್ದು ಅನ್ನೋ ಆಗಿದೆ. ಗ್ರೌಂಡ್ ಮತ್ತು ಫಸ್ಟ್ ಫ್ಲೋರಲ್ಲಿ ಇರ್ತಕ್ಕಂಥ ಈ ಮ್ಯೂಸಿಯಂ ಪ್ರತಿಯೊಂದು ಡಿಸ್ಪ್ಲೇಗೂ ಕೂಡ ಎಕ್ಸ್ಪ್ಲನೇಷನ್ ಕೂಡ ಕೊಟ್ಟಿದ್ದಾರೆ. ಕಾರು ಯಾವುದು, ಹಾಗೆ ಎಷ್ಟನೇ ಇಯರ್ದು ಮತ್ತು ಯಾರ್ದು, ಈ ಥರದ ಕೆಲವೊಂದು ಬೇಸಿಕ್ ಇನ್ಫಾರ್ಮೇಷನ್ನ ಅವರು ಡಿಸ್ಪ್ಲೇನಲ್ಲಿ ಕೊಟ್ಟಿರ್ತಾರೆ. ನಾವು ನೋಡಿ ತಿಳ್ಕೊಬಹುದು. ಸಿಕ್ಕಾಬಟ್ಟೆ ದೊಡ್ಡದಾಗಿದೆ. ಹಾಗೆ ನೀವು ಆಚೆ ಕಡೆಯಿಂದ ನೋಡಿದ್ರೆ ಟೈರ್ ಶೇಪಲ್ಲಿ ಬಿಲ್ಡಿಂಗ್ ಇರೋದು ತುಂಬ ಅಟ್ರಾಕ್ಟಿವ್ ಅಂತಲೇ ಹೇಳ್ಬೋದು. ಹಾಗೆ ಒಂದಷ್ಟು ಹಳೆ ವಸ್ತುಗಳನ್ನು ಕೂಡ ಇಟ್ಟಿದ್ರು. ಏನಂದರೆ ಈ ಥರ ಮಜ್ಜಿಗೆ ಮಾಡೋದಾಗಿರ್ಬೋದು, ಅಥವಾ ತುಂಬ ಹಳೆ ಕಾಲದ ಕ್ಯಾಮರಾ ಆಗಿರ್ಬೋದು, ಹಳೆ ಕಾಲದಲ್ಲಿ ಮನೆಯಲ್ಲಿ ಏನೇನೆಲ್ಲ ಐಟಮ್ಸ್ ಯೂಸ್ ಮಾಡ್ತಾ ಇದ್ರು ಅನ್ನೋದನ್ನು ಇಲ್ಲಿ ಸಂಗ್ರಹ ಮಾಡಿ ಇಟ್ಟಿದ್ದಾರೆ. ಧರ್ಮಸ್ಥಳದ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಆಗಿರ್ಬೋದು, ಅಥವಾ ಡಾಕ್ಟರ್ ವಿಷ್ಣುವರ್ಧನ್ ಆಗಿರ್ಬೋದು, ಇವ್ರುಗಳೆಲ್ಲ ಬಳಸಿರ್ತಕ್ಕಂಥ ಕಾರು ಕೂಡ ನಾವಿಲ್ಲಿ ನೋಡ್ಬೋದು. ಈ ವಿಂಟೇಜ್ ಕಾರ್ ಮ್ಯೂಸಿಯಮಲ್ಲಿ 4ರಿಂದ 5 ದಶಕಗಳ ಹಿಂದೆ ಯೂಸ್ ಮಾಡಿರ್ತಕ್ಕಂಥ ಕಾರ್ಗಳನ್ನು ಇಟ್ಟಿದ್ದಾರೆ. ಹಾಗೆ ಇಲ್ಲಿ ವಸ್ತು ಸಂಗ್ರಹಾಲಯ ಕೂಡ ಇದೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ 2ರಿಂದ 3 ದಶಕಗಳ ಹಿಂದೆ ಯೂಸ್ ಮಾಡಿರ್ತಕ್ಕಂಥ ಈ ಥರ ಮೋಟಾರ್ ಬೈಕ್ಸ್ ಕೂಡ ಇದೆ. ಹಾಗೆ ನಾಣ್ಯಗಳು ಮತ್ತೆ ಹಿಂದಿನ ಕಾಲದಲ್ಲಿ ಯೂಸ್ ಮಾಡಿರ್ತಕ್ಕಂಥ ಆಯುಧಗಳಾಗಿರ್ಬೋದು, ಇನ್ನೂ ಹೆಚ್ಚು ವಸ್ತುಗಳು ಇಲ್ಲಿ ನೋಡೋದಕ್ಕೆ ಸಿಗತ್ತೆ. ಪಯಣ ಕಾರ್ ಮ್ಯೂಸಿಯಂ ಇದು ಮೈಸೂರು ಎಕ್ಸ್ಪ್ರೆಸ್ ವೇನಲ್ಲಿರೋದ್ರಿಂದ ಬೆಂಗಳೂರಿಂದ ಅರೌಂಡ್ 134 ಕಿಲೋಮೀಟರ್ಸ್ ಆಗುತ್ತೆ. ಮೈಸೂರಿಂದ ಇದು ಜಸ್ಟ್ 10 to 12 ಕಿಲೋಮೀಟರ್ಸ್ ಆಗುತ್ತೆ. ನೀವೇನಾದರೂ ಮೈಸೂರಿಗೆ ಟ್ರಾವೆಲ್ ಮಾಡ್ತಾ ಇದ್ದೀರಾ ಅನ್ನುವಾಗ ಈ ಪ್ಲೇಸ್ನ ವಿಸಿಟ್ ಮಾಡ್ಬೋದು. ಹಾಗೆ ಈ ಪ್ಲೇಸ್ನ ಮುಗಿಸ್ಕೊಂಡು ಚನ್ನರಾಯಪಟ್ಟಣದಲ್ಲಿ ವುಡನ್ ಟಾಯ್ಸ್ ತುಂಬ ಫೇಮಸ್. ಅದ್ರ ಫ್ಯಾಕ್ಟ್ರಿ ಕೂಡ ನೀವು ವಿಸಿಟ್ ಮಾಡ್ಬೋದು, ಅಥವಾ ಟಾಯ್ಸ್ನ ಕೂಡ ಶಾಪಿಂಗ್ ಮಾಡ್ಬೋದು. ಒಂದು 4ರಿಂದ 5 ದೊಡ್ಡದಾಗಿರ್ತಕ್ಕಂಥ ವುಡನ್ ಟಾಯ್ಸ್ ಶಾಪ್ ಕೂಡ ಸಿಗುತ್ತೆ. ಗಿಫ್ಟ್ ಐಟಮ್ಸ್ ಆಗಿರ್ಬೋದು, ಅಥವಾ ಮಕ್ಕಳಿಗೆ ಆಟ ಆಡೋದಕ್ಕೆ ಅಂತ ನೀವಲ್ಲಿ ಶಾಪಿಂಗ್ನ ಮಾಡ್ಬೋದು.
ಹಾಗೆ ಈ ವುಡನ್ ಟಾಯ್ ಫ್ಯಾಕ್ಟ್ರಿ ಸಂಡೇಸ್ ಓಪನ್ ಇರೋದಿಲ್ಲ. ಅದು ಬಿಟ್ಟು ಬೇರೆ ದಿನ ಹೋದರೆ ಅವರು ಯಾವ ರೀತಿ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಟಾಯ್ಸ್ನ ಅನ್ನೋದನ್ನು ನೀವು ಹತ್ತಿರದಿಂದ ನೋಡ್ಬೋದು, ಅದ್ರ ಬಗ್ಗೆ ತಿಳ್ಕೊಬೋದು. ಸೊ ನಿಮ್ಮ ಮಕ್ಕಳಿಗೂ ಕೂಡ ಅದನ್ನು ತೋರಿಸ್ದಾಗತ್ತೆ. ಸೊ ಫ್ರೆಂಡ್ಸ್, ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದರೆ ಪ್ಲೀಸ್ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋದಲ್ಲಿ ನೀವು ಮೆಂತ್ಯ ಸೊಪ್ಪಿನ ಪಲಾವ್ ಮಾಡೋದನ್ನು ಯಾವ ರೀತಿ ಅನ್ನೋದನ್ನು ನೋಡಿದ್ರಿ. ಹಾಗೆ ಇಡೀ ದೇಶಕ್ಕೆ ಪ್ರಸಿದ್ಧವಾಗಿರ್ತಕ್ಕಂಥ ರಾಮನಗರದ ಗೌಡಗೆರೆಯಲ್ಲಿರ್ತಕ್ಕಂಥ ಚಾಮುಂಡೇಶ್ವರಿ ಅಮ್ಮನವರ ದೇವಸ್ಥಾನ ಕೂಡ ನೋಡಿದ್ರಿ. ಜೊತೆಗೆ ವಿಂಟೇಜ್ ಕಾರ್ ಇರ್ತಕ್ಕಂಥ ಪಯಣ ಕಾರ್ ಮ್ಯೂಸಿಯಂ ಕೂಡ ನೋಡಿದ್ರಿ. ಇದು 2 ಪ್ಲೇಸ್ ಲೊಕೇಶನ್, ಅಡ್ರೆಸ್, ಲಿಂಕ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಶೇರ್ ಮಾಡಿರ್ತೀನಿ. ಪ್ಲೀಸ್ ಚೆಕ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಸಜೆಷನ್ ಇದ್ದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ಲೇಸ್ ಆಗಿರ್ಬೋದು, ರೆಸಿಪಿ ಆಗಿರ್ಬೋದು, ಯಾವುದ್ರ ಬಗ್ಗೆನಾದರೂ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ಕಮೆಂಟ್ ಮಾಡಿದ್ರೆ ನಾನು ಅದ್ರ ಬಗ್ಗೆ ವೀಡಿಯೋಸ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಾನು ರೀಸೆಂಟಾಗಿ ಕೆಲವೊಂದಷ್ಟು ಹಳೆ ವೀಡಿಯೋಸ್ನ ಮತ್ತೆ ಪೋಸ್ಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂದರೆ ಕೆಲವೊಂದಷ್ಟು ವೀಡಿಯೋಸಲ್ಲಿ ಯೂಸ್ ಮಾಡಿರ್ತಕ್ಕಂಥ ಮ್ಯೂಸಿಕ್ಕಿಗೆ ಕಾಪಿರೈಟ್ ಕ್ಲೇಮ್ ಬರ್ತಾ ಇದೆ. ಅದರಿಂದ ನನ್ನ ಚಾನಲ್ಗೇನು ಎಫೆಕ್ಟ್ ಆಗೋದಿಲ್ಲ, ಬಟ್ ಮಾನಿಟೈಸೇಷನ್ ಆಗೋದಿಲ್ಲ ಆ ಪರ್ಟಿಕ್ಯುಲರ್ ವಿಡಿಯೋ. ಸೊ ಹಾಗಾಗಿ ನಾನು ಅದನ್ನು ಅಪ್ಲೋಡ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮುಂಚೆ ಥರನೇ ಈ ವಿಡಿಯೋಸ್ ಕೂಡ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಬಾಯ್.